ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಪುರುಷೋತ್ತಮ ಯೋಗದ 15 ಮತ್ತು 16ನೇ ಶ್ಲೋಕಗಳಲ್ಲಿ ಭಗವಂತ ಅರ್ಜುನನಿಗೆ ಹೇಳ್ದ, ಎಲ್ಲರ ಹೃದಯದಲ್ಲೂ ನಾನಿದ್ದೀನಿ, ಅವರಿಗೆ ಸ್ಮೃತಿಯನ್ನು, ಜ್ಞಾನವನ್ನು, ಮರವನ್ನು ಎಲ್ಲವನ್ನೂ ಕೊಡುವವನು ನಾನೇ ಅಂತ ತಿಳಿ ಅಂತ ಹೇಳ್ದ. ಆಮೇಲೆ ಮುಂದುವರೆದು ಹೇಳ್ದ, ಈ ಲೋಕದಲ್ಲಿ ನಾಶ ಆಗುವಂಥ ಮತ್ತು ನಾಶ ಆಗದೇ ಇರುವಂಥ 2 ರೀತಿಯವರಿದ್ದಾರೆ. ಅವರನ್ನು ಕ್ಷರ ಮತ್ತು ಅಕ್ಷರ ಅಂತ ಕರೆದಿದ್ದಾರೆ. ನಾಶವಾಗುವಂಥ ಜೀವಿಗಳು ಅಜ್ಞಾನದಿಂದ ಪದೇ ಪದೇ ಈ ಲೋಕಕ್ಕೆ ಬರ್ತಾ ಇರ್ತಾರೆ. ಅವರನ್ನು ಕ್ಷರ ಪುರುಷ ಅಂತ ಕರೆದ್ರು. ಯಾರು ನಾಶವಾಗದೇ ಇರ್ತಕ್ಕಂಥ ನಾಶವಾಗದೆ ಜ್ಞಾನದಿಂದ ಕೂಡಿರ್ತಕ್ಕಂಥವ್ರು, ಅವರನ್ನು ಅಕ್ಷರ ಪುರುಷ ಅಥವಾ ಕೂಟಸ್ಥ ಅಂತ ಕರೀತಾರೆ ಅಂಥೇಳಿ ಭಗವಂತ ತಿಳಿಸಿದ. ಮತ್ತೆ ಮುಂದುವರೆದು 17 ಮತ್ತು 18ನೇ ಶ್ಲೋಕಗಳಲ್ಲಿ ಭಗವಂತ ಏನನ್ನು ಹೇಳ್ತಾ ಇದ್ದಾನೆ ಅಂತ ನೋಡೋಣ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ ಅಂತ ಹೇಳಿದ. ಈ ಕ್ಷರ ಮತ್ತು ಅಕ್ಷರ ಇವರಿಬ್ಬರ ಅಲ್ಲದೆ ಮತ್ತೊಬ್ಬ ಪುರುಷನಿರ್ತಾನೆ. ನೋಡಿ, 2 ಬಿಟ್ಟು ಇನ್ನೂ ಒಂದು ಬೇರೆ ಮತ್ತು 3ನೇ ತಂದ ಇಲ್ಲಿ ಭಗವಂತ. ಆ 3ನೇವನ್ನ ಪರಮಾತ್ಮ ಅಂತಾರೆ. ಆ ಪ್ರಭು ಈ 3 ಲೋಕಗಳನ್ನು ಪ್ರವೇಶಿಸುವಂಥ ಮತ್ತು ಪೋಷಿಸುವಂಥವನಾಗಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಕ್ಷರ ಮತ್ತು ಅಕ್ಷರ ಈ 2 ಗುಂಪುಗಳಲ್ಲದೆ ಪುರುಷೋತ್ತಮ ಅಂತಕ್ಕಂಥ ಭಗವಂತ, ಅದು ಪ್ರಪಂಚವನ್ನೆಲ್ಲ ಸೃಷ್ಟಿಸುವವನು, ಪಾಲಿಸುವವನು ಮತ್ತು ಕೊನೆಗೆ ತನ್ನೊಳಗೆ ಸೆಳೆದುಕೊಳ್ತಕ್ಕಂಥವನು ಭಗವಂತ. ಅದೇ 3ನೇದು ಶಕ್ತಿ. ಈ 2ಕ್ಕೂ ಮೀರಿದ್ದು. ಕ್ಷರ ಅಂದರೆ ನಾಶವಾಗುವಂಥದ್ದು, ಅಕ್ಷರ ಅಂದರೆ ನಾಶವಾಗದೇ ಇರ್ತಕ್ಕಂಥದ್ದು. ಆ 2ನ್ನೂ ಮೀರಿದಂಥ ಶಕ್ತಿ ಭಗವಂತ ಅಂತ ಹೇಳಿದ. ಮತ್ತೆ ಮುಂದುವರೆದು, ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ ಅಂತ ಹೇಳಿದ. ನಾನು ಕ್ಷರವನ್ನು ಮೀರಿದಂಥವನು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಕ್ಷರವನ್ನು ಮೀರಿದವನು ಅಕ್ಷರಕ್ಕಿಂತ ಉತ್ತಮನು. ಆದ್ದರಿಂದ ಲೋಕದಲ್ಲಿ ಮತ್ತು ವೇದಗಳಲ್ಲಿ ನನ್ನನ್ನು ಪುರುಷೋತ್ತಮ ಅಂತ ಕರೆದಿದ್ದಾರೆ. ಪುರುಷೋತ್ತಮನಿಂದ ನಾನು ಪ್ರಸಿದ್ಧನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಶ್ರೀಕೃಷ್ಣನೇ ತಿಳಿಸಿರುವಂತೆ ತಾನು ಕ್ಷರನೂ ಅಲ್ಲ, ಅಕ್ಷರನೂ ಅಲ್ಲ, ತಾನೇ ಪರಮಾತ್ಮ ಅನ್ನುವಂಥದ್ದನ್ನು ನಿರೂಪಣೆ ಮಾಡ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ನನ್ನಲ್ಲಿ ಅಪಾರವಾದಂಥ ಶಕ್ತಿ ಇದೆ, ಎಲ್ಲರಿಗೂ ನಾನು ಇರ್ತೀನಿ ಮತ್ತು ಎಲ್ಲ ಲೋಕಗಳಲ್ಲೂ ಕೂಡ ಮತ್ತು ವೇದಗಳಲ್ಲೂ ಕೂಡ ನನ್ನನ್ನು ಪುರುಷೋತ್ತಮ ಅಂತ ಕರೆದಿದ್ದಾರೆ ಅಂತ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡಿದ್ದಾನೆ ಭಗವಂತ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.